ನಾವೀಗ 60 ಎಕರೆ ರಿಜಿಸ್ಟ್ರೇಷನ್ ಮಾಡಿವಿ, 20 ಎಕರೆ ಅಗ್ರಿಮೆಂಟ್ ಇದೆ. ನಮ್ಗೆ 60 ಎಕರೆನ ಸಾಕು, 40 ಎಕರೆನ ಸಾಕು. ಯಾವ ಕಾರಣಕ್ಕೂ ಯಾವುದೇ ರೆವಿನ್ಯೂ ಲ್ಯಾಂಡ್ ಅಲ್ಲಿ, ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ನಾವು ಫ್ಯಾಕ್ಟ್ರಿ ಕಟ್ಟೋದಿಲ್ಲ. ವಿನಾಕಾರಣ ಆರೋಪಗಳು ನಡೀತಾ ಇದ್ದಾವೆ. ತಹಶೀಲ್ದಾರೇ ಹೇಳಿದಾರಲ್ಲ, ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಯಾವುದೇ ಭೂ ಕಬಳಿಕೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಅವ್ರು ಹೋಗಿಲ್ಲ ಅಂತಕ್ಕಂಥದ್ದು ಅವ್ರೆ ಸ್ಟೇಟ್ಮೆಂಟ್ ಮಾಡಿದವ್ರು. ಬಂದು ಸರ್ವೆ ಮಾಡಿ ಎಲ್ಲ ನೋಡಿ ಹೇಳಿದ್ದಾರೆ, ಇವ್ರು ಯಾವ್ದು ಮಾಡಿಲ್ಲ. ನಾವು ಅಲ್ಲಿ ತೆಗ್ ಮುಚ್ಚಿದ್ವಿ, ಅದು ರೆವಿನ್ಯೂ ಲ್ಯಾಂಡ್ ಅದ್ದು ಟೆಂಪಲ್ ಇತ್ತು, ಜನ ಅಲ್ಲಿ ಹೋಗುದು ಬರೋದು ಬೀಳ್ತಾರೆ, ದನಕರುಗಳು ಬೀಳ್ತಾರೆ ಸರ್, ತುಂಬಿಕೊಡ್ರಿ ಅಂತ ಹೇಳಿದ್ರು. ನನಗೆ ಬರವಣಿಗೆ ಮೇಲೆ ಕೊಟ್ಟಾರಲ್ಲಿ ರೈತರು, ಆ ಊರನ್ನವ್ರು. ಮತ್ತೆ ಅಲ್ಲಿ ನಾವು ಯಾವ ಕಾರಣಕ್ಕೂ ನಮ್ಮ ಫ್ಯಾಕ್ಟ್ರಿ ಯಾವುದೇ ಸಾಮಾನು, ಒಂದು ಸಾಮಾನು ಅಲ್ಲಿ ಇಡೋದಿಲ್ಲ, ಅಲ್ಲಿ ನಾವು ಫ್ಯಾಕ್ಟ್ರಿನೂ ಮಾಡೋದಿಲ್ಲ, ನಮ್ಗದು ಸಂಬಂಧ ಇಲ್ಲ. ನಾನು ಯತ್ನಾಳ್ ಅವ್ರ ಬಗ್ಗೆ ಆಗ್ಲೇ ನಿಮ್ ಮುಂದೆ ಈಗ ಹೇಳಿದ್ದೀನಿ, ಅದನ್ನು ನೀವು ಟಿವಿಯಲ್ಲಿ ಇದ್ರಲ್ಲಿ ಹಾಕೊಂಡಿದ್ದೀರಿ. ಅದಕ್ಕೆ ಇನ್ನೊಮ್ಮೆ ನಾನು ಅವರಷ್ಟು ಕೆಳಗಿಳಿದು ಮಾತಾಡೋಕೆ ನನಗೆ ಆಗುದಿಲ್ಲ. ಯಾವ ನಾಯೋ ಗೊತ್ತಿಲ್ಲ, ಬಗಳದಂತೂ ಬಿಡೋದಿಲ್ಲ, ಬಗಳುತ್ತಾರೆ. ಯಾವ ನಾಯಿ ಅನ್ನೋದು ಅವ್ರು ಹೇಳ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ನಾನು ಪೊಲೀಸ್, ನಮ್ಮ ಅಧಿಕಾರಿಗಳ ಬಗ್ಗೆ ನನಗೆ ಬಹಳ ಒಂದು ಗೌರವ ಇದೆ. ಯಾವನೇ ವ್ಯಕ್ತಿ ಇರಲಿ, ಈ ನಾಡಿನ ಅಲ್ಲಿ ಶಿಕ್ಷೆಗಳಾದಂಥವು, ಗೃಹ ಸಚಿವರನ್ನ ಅರೆಸ್ಟ್ ಮಾಡ್ತಕ್ಕಂಥ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿದೆ. ನಮ್ಮ ಕಾನೂನಿನ ಎದುರುಗಡೆ ಯಾರೂ ದೊಡ್ಡವರಲ್ಲ, ಅದು ನಮ್ಮ ಅಧಿಕಾರಿಗಳು ಮಾಡ್ತಾರೆ. ತಿಮ್ಮಾಪುರ್ ಪೊಲೀಸ್ಗಿರಿ ಮಾಡೋದಲ್ಲ. ತಿಮ್ಮಾಪುರ್ ನಾಣ್ಯಾಕ್ ಪೊಲೀಸ್ ಮೇಲೆ ನಮ್ಮ ಮಂತ್ರಿ ಇದ್ದೀನಿ, ನಾ ಪೊಲೀಸ್ ಆಗೋ ಕೆಲಸ ನನ್ನಿಂದ ಆಗೋದಿಲ್ಲ. ಪೊಲೀಸ್ ಬೇಕಾದ್ರೆ ಅವ್ರು ಏನಾರ ಆಗ್ಬೋದು, ನಾನು ಆಗುತ್ತೆ. ನೋಡಿದೆ ನಮ್ಮ ನಾಯಕರು ಅಂತ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತೇಳಿ. ನಮ್ಮ ನಾಯಕರು ತೆಗೆದುಕೊಂಡಿದ್ರೆ ಅದಕ್ಕೆ ನಾವು ಬದ್ಧದ್ವಿ, ರಾಷ್ಟ್ರಪತಿ ಭೇಟಿ ಆಗ್ಬೇಕು. ಯಾವುದೋ ಬಂದವನು ಚೀಟಿ ಕೊಟ್ಟ ನಂತರ ಅದಕ್ಕೇನು ಉತ್ತರ ಕೊಡ್ತೀರಿ, ಅದಕ್ಕೇನು ಉತ್ತರ ಕೊಡ್ತೀರಿ ಅಂತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಗವರ್ನರ್ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ, ದಟ್ಸ್ ನಾಟ್ ಗುಡ್ ಆಲ್ಸೋ. ನಾವು ಈ ಲೆವೆಲ್ಕ್ ಮಾಡಿರಕ್ಕಿಲ್ಲ. ಬೇಕಾದ್ರೆ ನಮ್ಮ ರೆಕಾರ್ಡ್ ತೆಗೆದು ನೀವು ಎಂತೆಂತ ಮಾಡಿ ಹೇಳ್ರಿ, ನಾವು ಹೇಳ್ತೀನಿ. ಬೇಕಾದ್ರೆ ಈ ಹಂತಕ್ಕೆ ನಾವು ಯಾವತ್ತೂ ಹೋಗಿಲ್ಲ. ಯಾವ ಒಂದ್ ಇಂಚುನು ಫಾರೆಸ್ಟ್ ಲ್ಯಾಂಡ್ ತಗೊಳ್ಳೋದಿಲ್ಲ, ಯಾವ ರೆವಿನ್ಯೂ ಲ್ಯಾಂಡ್ ತಗೋದಿಲ್ಲ. ನಾವು ರೈತರಿಂದ ನಮ್ಗೇನು ಪ್ರೀತಿಲೆ ಕೊಟ್ಟಾರೆ ಅಲ್ಲಿ ಮಾತ್ರ ನಾವು ಫ್ಯಾಕ್ಟ್ರಿ ಕಟ್ಟೋದು. ಇನ್ನು ಯಾವ ಫ್ಯಾಕ್ಟ್ರಿ ಕಟ್ಟಡ ಇನ್ನೂ ನಾವು ಯಾವ್ದು ಮಾಡಿಲ್ಲ. ಒತ್ತುವರಿ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅರಣ್ಯ ಭೂಮಿ ಅಂದ್ರೆ ರೆವಿನ್ಯೂ ಲ್ಯಾಂಡ್ ದಲ್ಲಿ ಒಂದು ಊರಾಗ ಒಂದು ತೆಗ್ಗಿತ್ತು, ಅಲ್ಲಿ ಜನ ಬೀಳ್ತಾರೆ, ಸ್ವಲ್ಪ ತುಂಬಿಕೊಡ್ರಿ ಅಂತಂದ್ರು. ಇಲ್ಲಪ್ಪ ನೀವೇ ತುಂಬಿಕೊಡ್ರಿ, ನಾವು ತುಂಬಲ್ಲ ಅಂತಂದ್ರೆ ಅವ್ರು ತುಂಬಿಕೊಂಡಿದ್ದಾರೆ. ತಕ್ಷಣ ನಾನೇ ಆ ಲ್ಯಾಂಡ್ ದಲ್ಲಿ ನಾ ಏನು ಫ್ಯಾಕ್ಟ್ರಿ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಯಾವ್ದು ಇಲ್ಲ. ಸಿಂಗಲ್ ಇಂಚು ನಾನು ಭೂ ಕಬಳಿಕೆ ಮಾಡೋದಿಲ್ಲ. ಭೂ ಕಬಳಿಕೆ ಅದಕ್ಕೆ ಮಾಡ್ಬೇಕು, ಭೂ ಕಬಳಿಕೆ ಯಾಕೆ ಮಾಡ್ಬೇಕು? ನಾನು ಒಬ್ಬ ಜನಪ್ರತಿನಿಧಿ, ನನ್ನ ಕರ್ತವ್ಯ ಫಾರೆಸ್ಟ್ ರೆವಿನ್ಯೂ ಲ್ಯಾಂಡ್ ಕಾಪಾಡ್ತಕ್ಕಂಥದ್ದು. ಆ ದುರುಪಯೋಗ ಆಗ್ಲಾರ್ದಂಗ ನಾನು ನಡ್ಕೊಳ್ತಕ್ಕಂಥ ನನ್ನ ಕರ್ತವ್ಯ, ಅದನ್ನ ಮಾಡ್ತೇನೆ.